ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಉಗ್ರರ ಬೇಟೆ ಮುಂದುವರೆಸಿರುವ ಭಾರತೀಯ ಸೇನೆ ಇವತ್ತು ಜಮ್ಮು ಕಾಶ್ಮೀರದ ಶೋಪಿಯಾನ್ನ ಕೆಲ್ಲರ್ ಅರಣ್ಯದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿ 3 ಉಗ್ರರನ್ನ ಬೇಟೆಯಾಡಿದೆ. ಬಾಲ ಬಿಚ್ಚಿದ 3 ಕ್ರಿಮಿಗಳನ್ನ ಹೊಸಗೆ ಹಾಕಿದೆ. ಆಪರೇಷನ್ ಕಿಲ್ಲರ್ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿರುವ ಸೇನೆ ತಲೆಮರೆಸಿಕೊಂಡಿರುವ ಮತ್ತೊಬ್ಬನಿಗಾಗಿ ಆಪರೇಷನ್ ಮುಂದುವರೆಸಿದೆ. 3 ಉಗ್ರರನ್ನ ಹೊಡೆದು ಉರುಳಿಸಿರುವ ಬಗ್ಗೆ ಸೇನೆ ಖಚಿತಪಡಿಸಿ ಟ್ವೀಟ್ ಮಾಡಿದೆ. ಉಗ್ರರ ಪೋಷಕ ಪಾಕಿಸ್ತಾನಕ್ಕೆ ಕುತಂತ್ರಿ ಚೀನಾ ಬೆನ್ನಿಗೆ ನಿಂತಿರೋದು ಗೊತ್ತಿಲ್ಲದ ವಿಚಾರ ಏನಲ್ಲ. ಆದ್ರೆ ಉಗ್ರರ ಬಳಿನೂ ಚೀನಾ ಮೇಡ್ ಡಿವೈಸರ್ಗಳು ಪತ್ತೆಯಾಗಿದ್ದು, ಪಾಕಿಗಳ ಮೂಲಕ ಉಗ್ರರಿಗೂ ಚೀನಾ ವೆಪನ್ಸ್ ಸಪ್ಲೈ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಪಹಲ್ಗಾಮ್ ದಾಳಿಯ ಉಗ್ರರು ಹೊಂದಿದ್ದ ಮಾದರಿಯ ಶಸ್ತ್ರಾಸ್ತ್ರಗಳನ್ನೇ ಇವತ್ತು ಹೆಣವಾದ ಉಗ್ರರು ಹೊಂದಿದ್ರು ಎಂಬ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಜಮ್ಮು ಕಾಶ್ಮೀರದ ಹೀರ್ಪುರ ಗ್ರಾಮದ ಎ ಶಾಹಿದ್ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. 2023ರ ಮಾರ್ಚ್ 8ರಂದು ಉಗ್ರ ಸಂಘಟನೆ ಸೇರಿದ್ದ. ಕಳೆದ ವರ್ಷ ಏಪ್ರಿಲ್ 8ರಂದು ಶ್ರೀನಗರದ ಡ್ಯಾನಿಸ್ ರೆಸಾರ್ಟ್ ಮೇಲೆ ಉಗ್ರ ದಾಳಿಯಾಗಿತ್ತು. ಈ ಅಟ್ಯಾಕ್ನಲ್ಲಿ 2 ಜರ್ಮನ್ ಪ್ರವಾಸಿಗರು, ಓರ್ವ ಚಾಲಕ ಗಾಯಗೊಂಡಿದ್ದ. ಈ ದಾಳಿಯಲ್ಲಿ ಶಾಹಿದ್ ಕೂಡ ಭಾಗಿಯಾಗಿದ್ದ. ಇಷ್ಟೇ ಅಲ್ಲದೆ ಹೇರಾಪುರ್ನಲ್ಲಿ 2024ರ ಮೇ 18ರಂದು ಬಿಜೆಪಿ ಸರಪಂಚ್ ಹತ್ಯೆಯಲ್ಲೂ ಇದ್ದಾನೆ ಅಂತ ಶಂಕಿಸಲಾಗಿದೆ. ಇದೇ ವರ್ಷ ಫೆಬ್ರವರಿ 2025ರಂದು ಕುಲ್ಗಾಮ್ನಲ್ಲಿ ಸೇನಾ ಸಿಬ್ಬಂದಿ ಹತ್ಯೆಯಲ್ಲೂ ಇವನ ಕೈವಾಡ ಇದೆ ಅಂತ ಇವೆ ಮೂಲಗಳು. ಶೋಪಿಯನ್ನ ವಂಡುನಾ ಮೆಲ್ಹೋರಾ ನಿವಾಸಿ ಅದ್ನಾನ್ ಶಫಿ 2024ರ ಅಕ್ಟೋಬರ್ 18ರಂದು ಉಗ್ರ ಸಂಘಟನೆ ಸೇರಿದ್ದ. ಲಷ್ಕರ್ ಎ ತೊಯ್ಬಾ ಸಿ ವರ್ಗದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದ. 2024ರ ಅಕ್ಟೋಬರ್ 18ರಂದು ಶೋಪಿಯಾನ್ನ ವಾಚಿಯಲ್ಲಿ ದಾಳಿಯಾಗಿತ್ತು. ಆಗ ನಡೆದ ಕಾರ್ಮಿಕರ ಹತ್ಯೆಯಲ್ಲಿ ಇವನು ಕೂಡ ಭಾಗಿಯಾಗಿದ್ದ. ಇನ್ನು 3ನೇಯದಾಗಿ ಎನ್ಕೌಂಟರ್ಗೆ ಬಲಿಯಾದವ ಅಮೀರ್ ಅಹಮದ್ ದಾರ್, ಶೋಪಿಯಾ ನಿವಾಸಿ. 2023ರಲ್ಲಿ ಎಲ್ಇಟಿ ಸಂಘಟನೆ ಸೇರಿದ್ದ. ಸ್ಥಳೀಯ ನೆಲದ ಕಾರ್ಮಿಕನ ಹತ್ಯೆ ಮಾಡಿದ ಆರೋಪ ಇದೆ. ವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ನಿನ್ನೆ ಆದಂಪುರ ಏರ್ಬೇಸ್ನಿಂದ ಹಲವು ಸಂದೇಶಗಳನ್ನ ನೀಡಿದ್ದಾರೆ. ಪಾಕಿಸ್ತಾನದ ಸುಳ್ಳುಗಳನ್ನ ಬಯಲು ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಭಾರತದ ನೀತಿ ಎಂದ ಮೋದಿ, ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ऑपरेशन सिंदूर कोई सामान्य सैन्य अभियान नहीं है. ये भारत की नीति, नियत और निर्णायक क्षमता की त्रिवेणी है. भारत बुद्ध की भी धरती है और गुरु गोविंद सिंह जी की भी धरती है. ಭಯೋತ್ಪಾದನೆ ವಿರುದ್ಧ ಭಾರತ ಈಗಾಗಲೇ ಲಕ್ಷ್ಮಣ ರೇಖೆ ಎಳೆದಿದೆ. ಅದನ್ನ ದಾಟುವ ದುಸ್ಸಾಹಸವನ್ನ ಉಗ್ರರು ಮಾಡಿದ್ರೆ ಖಂಡಿತ ಕಠೋರವಾದ ಉತ್ತರ ಕೊಟ್ಟೇ ಕೊಡ್ತೀವಿ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. साथियों, आतंक के विरुद्ध भारत की लक्ष्मण रेखा अब एकदम स्पष्ट है. अब फिर कोई टेरर अटैक हुआ तो भारत जवाब देगा, पक्का जवाब देगा. ಪಹಲ್ಗಾಮ್ ದಾಳಿಯ ಉಗ್ರರನ್ನ ಸದೆ ಬಡಿಯೋದಕ್ಕೆ ಸೇನೆ ಸರ್ವ ರೀತಿಯಲ್ಲೂ ರಣತಂತ್ರ ರೂಪಿಸ್ತಾ ಇದೆ. ಹೀಗಾಗಿ 26 ಜನರ ಹತ್ಯೆ ಮಾಡಿದ ಉಗ್ರರ ಪತ್ತೆಗೆ 20 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದೆ. ಸುಳಿವು ಕೊಟ್ಟವರ ಹೆಸರನ್ನ ಗೌಪ್ಯವಾಗಿ ಇಡೋದಾಗಿ ಸೇನೆ ಹೇಳಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.